ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನ ನಾನು ದೋಸೆ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊಟ್ಟೆ ದೋಸೆ ಮಾಡ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಮೂಲಿ ದೋಸೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವೆಲ್ಲ ಉದುರಿಸಿ ಮಾಡ್ತಾ ಇರೋದು. ಜೊತೆಗೆ ಮೊಟ್ಟೆ ಹಾಕಿ ಬೇಡವಂತೆ ನನ್ನ ಮಗನಿಗೆ. ಮಕ್ಕಳು ಖುಷಿಯಾಗಿ ಚೆನ್ನಾಗಿ ತಿನ್ನಲಿ, ಒಳ್ಳೊಳ್ಳೆ ಫುಡ್ ಮಾಡಿಕೊಡೋಣ ಅಂದರೆ ಬರೀ ಪ್ಲೈನ್ ದೋಸೆ ಕೇಳ್ತಾರೆ. ಎಂತ ನನ್ನ ಮಗ ಹೇಳಿ. ನೋಡಿ, ಬ್ಲಾ ಅಂತೆ. ನಮಗೆ ಡಿಫ್ರೆಂಟಾಗಿ ವೆರೈಟಿಯಾಗಿ ತಿನ್ನಬೇಕು ಅಂತ ನಮಗಿಷ್ಟ. ಆ ನಾಯಿಗೆ ಹಂಗಲ್ಲ, ಮೊಟ್ಟೆನೇ ತಿನ್ನೋದು ಬಿಟ್ಟವನೇ. ಜಿಮ್ಮಿಗೆ ಬೇರೆ ಹೋಯ್ತಾನಂತೆ. ಮೊಟ್ಟೆ ತಿನ್ನಲ್ಲ, ಮೀನು ತಿನ್ನಲ್ಲ. ನಮ್ಮ ಕುಳ್ಳಮ್ಮಗೆ ಇಷ್ಟ ಅಲ್ವಾ ಚಿನ್ನಮ್ಮ? ಹೆಂಗಿತ್ತಪ್ಪಿ? ಚೆನ್ನಾಗಿತ್ತು. ನೋಡು, ಅವನಿಗೆ ಬೇಡಂತೆ, ಮೊಟ್ಟೆನೇ ಬೇಡ ಅಂತಾನೆ. ಈ ರೀತಿ ಮಾಡಿಕೊಟ್ರು ಬೇಡ ಅಂದರೆ ಇನ್ನೇನು ಮಾಡೋದು? ಚೆನ್ನಾಗಿಲ್ವಾ? ಈರುಳ್ಳಿ ಹಾಕಿಲ್ಲ ಅಷ್ಟೇ. ಸುಮ್ಮನೆ ನಾನು ದೋಸೆ ಹಿಂಗೆ ಮಾಡೋಣ ಅಂದ್ಕೊಂಡೆ. ಮೊಟ್ಟೆ ಇತ್ತಲ್ಲ, ಮೊಟ್ಟೆ ಹಾಕ್ಬಿಟ್ಟೆ ನಿಂಗೆ ಅಷ್ಟೇ. ಚೆನ್ನಾಗಿರುತ್ತೆ ಈ ಥರನೂ. ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಕುಳಮ್ಮ? ಒಳ್ಳೆ ಟೇಸ್ಟ್. ಬಂದಾಗ ಮೊಟ್ಟೆ ದೋಸೆ ಹಾಕಲ್ಲ ಕೇಳಪ್ಪಿ. ಎಗ್ ಐತಿ ಇನ್ನ. ಇಲ್ಲ ಅಂದ್ರೂ ತರಿಸ್ಕೊಳ್ಳಿ, ಐತಿ ಇನ್ನ 6 ಐತಿ ಇನ್ನ. ಖಾರ ಚಟ್ನಿ 2 ಹಾಕೊಂಡಿತ್ತು. ಇದು ನಮ್ಮ ಥರ ಖಾರ ಚೆನ್ನಾಗಿ ತಿಂತಾಳೆ. ನನ್ನ ಮಗ ಹಂಗಲ್ಲ. ನಾನು ತಿನ್ನಲ್ಲ. ಈಗ ಬಿಸಿಯಾಗ ಆಮೇಲೆ ಹಾಕೋತೀನಿ. ನಾನು ಸ್ನಾನದಿಂದ ಬಂದು ತಿಂತೀನಿ. ಪ್ರಿಯಾ, ನಿನಗೆ ಹಾಕ್ತಾ ಇದ್ದೀನಿ ಕಣಮ್ಮ. ಸುಮ್ಮನೆ ಅದು ತಣ್ಣಗಾದ್ರೂ ತಿನ್ನೋಕ್ಕಾಗಲ್ಲ. ಬಿಸಿ ಹಾಕೊಂಡು ತಿನ್ನಬೇಕು ಚಂದ. ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಉದುರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಲೈನ್ ದೋಸೆ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡ್ಕೋಬೋದು. ಈರುಳ್ಳಿನೂ ಹಾಕ್ಬೋದು. ಯಾವಾಗ ಈರುಳ್ಳಿನೂ ಮಾಡ್ತಾನೆ ಇರ್ತೀವಿ. ಈರುಳ್ಳಿ ದೋಸೆ, ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತಾ ಇರ್ತೀವಿ. ಈರುಳ್ಳಿ ಈ ಥರ ಒಂದ್ಸರಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದ್ರ ಜೊತೆಗೆ ಮೊಟ್ಟೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಬೇರೆ ಚಂದ. ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ, ಹಸಿಮೆಣ್ಸಿನ್ಕಾಯಿ, ಖಮ ಎಲ್ಲ ಅದು ಬೆಂದಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಟೇಸ್ಟ್ ಕೂಡ ತುಂಬ ಎನ್ಹಾನ್ಸ್ ಮಾಡುತ್ತೆ. ನೀವು ಮಕ್ಕಳಿಗೆ ಸಿಂಪಲಾಗಿ ಹಿಂಗೆ ಮಾಡಿಕೊಡಿ, ತಿಂತಾರೆ. ದೋಸೆನೇ ತಿಂದೇ ಇರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಇದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಪಲ್ಯ ಜೊತೆಗೇನು ಬೇಕಾಗಿಲ್ಲ. ಇದು ಬರೀ ಚಟ್ನಿ ಜೊತೆಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಪಲ್ಯನೂ ಹೆವಿ ಅನಿಸುತ್ತೆ. ಇದ್ರ ಜೊತೆಗೆ ಮಸಾಲೆ ಥರ ಆದರೂ ಚೆನ್ನಾಗಿರಲ್ಲ. ಜಸ್ಟ್ ಅದು ಚಟ್ನಿ, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಖಾರಕ್ಕೆ ಉಪ್ಸಾರು ಖಾರ, ಕಾಯಿ ಚಟ್ನಿ ಇಂಥದ್ದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಬೇಗ ಬರಬೇಕು. ರೀಸನ್ ಏನಪ್ಪ ಅಂದರೆ, ನನ್ನ ಚಿಕ್ಕ ಮಕ್ಕಳಿಬ್ರು, ಟ್ವಿನ್ಸ್ ಅವರಿಬ್ರದ್ದು ಇವತ್ತು ಬರ್ಡೇ ಆಯಿತಾ. ಇವತ್ತಲ್ಲ, ನಾಳೆ ಬರ್ಡೇ, ನೈಟು ಸೆಲೆಬ್ರೇಷನ್ ಅಷ್ಟೇ. ಕೇಕ್ ತಂದು ಕಟ್ ಮಾಡಿಸೋದು. ಅದಕ್ಕೆ ಅವ್ರಿಗೆ ಏನಿಷ್ಟ ಕೇಳ್ಕೊತೀನಿ, ಬಂದು ರಾತ್ರಿ ಅಡುಗೆ ಮಾಡಿ ಕೊಡ್ತೀನಿ ಅಷ್ಟೇ. ಮೊಟ್ಟೆ ದೋಸೆ ರೆಡಿ ಆಗೈತೆ ನನ್ನ ಮಗಳಿಗೆ. ಏನೋ ಪ್ರೀತಿ ಏನು ತಿಂತೀವಿ ಇವತ್ತು ನಿಮ್ಮ ಬರ್ಡೇ ಅಲ್ಲ? ಕೆಮ್ಮು ಅದು ಏನೇನು ತಿಂತೀಯೋ, ಕದ್ದಂಗೆ, ಕಂಡಂಗೆ ಏನೇನು ತಿಂತೀಯೋ ಗೊತ್ತಿಲ್ಲ ಪ್ರೀತ. ಇನ್ನೂ ಕೆಮ್ಮು ಸರಿ ಹೋಗಿಲ್ಲ ಅಂದರೆ ಸಮಥಿಂಗ್ ಇಸ್ ರಾಂಗ್ ಪ್ರೀತ. ನೋಡು ಹಂಗಾರೆ ನಾನು ಮಾಡಿಕೊಟ್ಟಿದ್ದ ದೋಸೆಲಿ ಕೊತ್ತಂಬರಿ ಸೊಪ್ಪಿರೋದು ನಿನ್ನ ಗಂಟ್ಲಿಗೆ ಸಿಗಾಕೋತಾ? ಹಲೋ ಬಿತ್ರ ಆಡ್ದಂಗೆ ಆಡ್ತೀಯ. ಕೊಡೋಳಗೆ ನೀರಂತೆ ಬೇಕು. ಹಿಂಗೆ ಚೆನ್ನಾಗಿ ಒಳ್ಳೆ ಫುಡ್ ಮಾಡಿಕೊಟ್ರೆ. ಏನು ತಿಂತೀಯ ಹೇಳು? ಕರೆಕ್ಟಾಗಿ ಹೇಳು. ರಾತ್ರಿಗೆ ನೀನೇ ತಂದು ಕೊಡಬೇಕು. ಕುಳ್ಳಮ್ಮ, ನಿಂಗೇನು ಇಷ್ಟನಪ್ಪಿ? ನಾನಂದರೆ ತುಂಬ ಇಷ್ಟ. ಅದೆಲ್ಲ ತಿನ್ನೋದ್ರಲ್ಲಿ ಏನು ಇಷ್ಟನಪ್ಪಿ? ಫುಡ್ಡಲ್ಲಿ ಚಿಕನಲ್ಲಿ ಏನು ಡಿಶ್ ಹೇಳು? ಯಾವ ಐಟಮ್ ಬೇಕು? ರೊಟ್ಟಿ ಚಾಪ್ಸು. ಪ್ರಿಯಾ, ನಾನು ಬಂದರು ಅಷ್ಟೊತ್ತಲ್ಲಿ ರೊಟ್ಟಿ ಹಾಕಕ್ಕಾಯ್ತಿತ್ತ ಮಗಳೇ? ರೊಟ್ಟಿ ಚಾಪ್ಸ್ನ ಬೇರೆ ಟೈಮಲ್ಲಿ ಮಾಡ್ಕೊಳ್ಳೋಣ ಭಾನುವಾರ. ಹೇಳು ಇವತ್ತಿಗೆ ಹೇಳು. ದಮ್ ಬಿರಿಯಾನಿ ತಿಂತೀರಾ? ಇಷ್ಟ ಆಗುತ್ತಾ? ಆಯಿತು, ದಮ್ ಬಿರಿಯಾನಿ ಮಾಡಿಬಿಡೋಣ ಹಂಗಾರೆ. ಏನೋ ಪ್ರೀತಾ, ನೀನು ಹಂಗಾರೆ ಒಂದು 8-8ವರೆಗೆ ಚಿಕನ್ ತಂದು ಕೊಟ್ಬಿಡು ಪ್ರೀತು. 8ವರೆಗೆಲ್ಲ ಖಾಲಿ ಆಗಿಬಿಡುತ್ತೆ. ಈ ಸೈಡೆಲ್ಲ 8ವರೆಗೇ ಶಾಪೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ದಮ್ ಬಿರಿಯಾನಿ ಜೊತೆಗೆ ಕಬಾಬಾ
ಕಬಾಬ ಇಲ್ಲ ಚಾಪ್ಸಾ? ಕಬಾಬ್ ಮಾಡೋದಾ? ಕಬಾಬು ಈರುಳ್ಳಿ ಕಬಾಬ್. ಏಯ್ ಸರಿ ಮಾಡಿತ್ತಲ್ಲವ ನೋಡಿ, ಅವನ ಬರ್ಡೇ ದಿನ ಈರುಳ್ಳಿ ಆಗ್ಬೇಕಂತೆ, ಈರುಳ್ಳಿ ಕಬಾಬ್ ಮಾಡ್ಬೇಕಂತ. ಈರುಳ್ಳಿ ಪಕೋಡ ಥರ ಚೆನ್ನಾಗಿರುತ್ತೆ. ಆಯ್ತು ಬಿಡು, ಮಾಡ್ಕೊಡ್ತೀನಿ. ಈಗ ತಂದು ಕೊಟ್ಬಿಡು, ಕಲಸಿಟ್ಬಿಡ್ತೀನಿ ಫ್ರೀಝರಲ್ಲಿ. ಚೆನ್ನಾಗಿ ನೆಂದಿರುತ್ತೆ, ಮ್ಯಾರಿನೇಟ್ ಆಗಿರುತ್ತೆ. ಅಂದರೆ ಪ್ರೀತು ಇದಕ್ಕೂ ಕಲಸಿಟ್ಬಿಡ್ತೀನಿ. ಹೆಂಗೂ ಬಿರಿಯಾನಿಗೂ ದಮ್ ಬಿರಿಯಾನಿಗೆ ಫಸ್ಟೇ ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ, ಚಿಕನ್ನು ಟೇಸ್ಟ್ ಇರುತ್ತೆ. ತಂದ್ಕೊಟ್ಬಿಟ್ಟು ತಂದ್ಕೊಟ್ಬಿಡು, ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಬರೋ ತನಕ ಅದು ಮ್ಯಾರಿನೇಟ್ ಆಗಿರುತ್ತಲ್ಲ ಕೂಡಮ್ಮ. ತಂದ್ಕೊಟ್ಬಿಡು, ಹಂಗಾರೆ ತಿಂಡಿ ತಿಂದ್ಬಿಟ್ಟು. ಅಯ್ಯೋ ನಿನ್ನ ಮಕ್ಕ ನೀ ತಿಂಡಿ ತಿಂದು ಪ್ರೀತು. ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಆಯ್ದಿಡ್ತಾರ ಪ್ರೀತು. ನಿನ್ಗೆ ತಿನ್ನ ಉಟ್ಕೋತೇನಾ ನೋಡಿ, ಇಷ್ಟು ಚೆನ್ನಾಗಿ ದೋಸೆ ಮಾಡಿ ತೆಗಿ. ನಿನ್ಗೇನೋ ಬಂದೈತೆ, ನಿನಗೆ ಹಿಂಗೂ ತಿಂತಾರೇನೋ ಮಂಗ ನೀನು. ಅದೇನೋ ಅಂತಾರಲ್ಲ ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸನೆ ಅಂತ, ಹಂಗೆ ಗಾಮ ಕಾಣೋದು. ಬೇಡ ನಾ ಸ್ನಾನ ಮಾಡಿಲ್ಲ ಚಿನಿ, ಪ್ಲೀಸ್ ಅಪ್ಪಿ. ಎಷ್ಟು ಚೆನ್ನಾಗಿ ಗೊತ್ತಾ ನಿನ್ನ ಕೊಬ್ಬು. ನಿನಗೆ ತಿನ್ನು ಮಗಳೇ ನೀನು. ಉಯ್ಕೋತಾನೆ ಚಟ್ನಿನ ಅವ್ನು ಮಾಡ. ದೋಸೆ ತಿನ್ನಲ್ಲ ಅವ್ನು ಮಾಡ, ಚಟ್ನಿ ತಿಂತಾನೆ. ಅದಕ್ಕೆ ಕಾಮ ಕಾಣೋದು ನಮ್ಮ ಮನೇಲಿ. ಇದೊಂದು ಫ್ಲೈ ಬೇಕೇ ನನಗೆ, ಓದ್ಬಿಡ್ತೀನಿ. ಏಯ್ 2 ದೋಸೆ ಸಾಕಾ? ಒದ್ದೇ ಬಿಡ್ತೀನಿ ಈಗ. ಪ್ರೀತು ನಿಂಗೆ ಏನ್ ಬಂದೈತೆ ಪ್ರೀತು? ಓವರ ಮಾಡ್ಬೇಡ ಪ್ರೀತು. 2 ದೋಸೆ ಸಾಕೇನಾ? ಹಾಕೊಡ್ತೀನಿ. ನನ್ನಡೆ ನೀನು ತಿಂತೀನಿ. ನನ್ನ ಮಗಳು ಪಾಪ ನೆನ್ನೆ ಕಡಲೆಕಾಳು ಉಪ್ಸಾರು ಮಾಡಿದ್ಲು. ಕಡಲೆಕಾಳು ನೆನೆಸಿ ನಾ ಬರ್ತೀನಿ ಅಂತ ಉಪ್ಸಾರು ಮಾಡಿಟ್ಟಿತ್ತು ಪಾಪ, ನನ್ನ ಫೇವ್ರೇಟ್ ಅಂತ. ಆದರೆ ನಾವು ಚಿತ್ರಾನ್ನ ತಿನ್ನಕ್ಕೆ ಹೋದ್ವಿ, ಭಾರಿ ಫೇಮಸ್ ಅಂತ ಅಂದ್ಬಿಟ್ಟು ಆ ಚಿತ್ರಾನ್ನ ತಿನ್ನಕ್ಕೆ ಹೋದ್ವಿ. ಒಳ್ಳೆ ಉಪ್ಸಾರು ಬಿಟ್ಬಿಟ್ಟು. ಏನಾಗ್ತಿತ್ತು ಬಿಡ, ನಿನ್ಗಂತೂ ಕೊಬ್ಬು ಪ್ರೀತಿ. 2 ಸಾಕೇನೋ ನಿಂಗೆ? ನಿನ್ನ ಹೊಟ್ಟೆಗೆ 2 ಸಾಕೇನೋ? ನೀನು ಇರೋ ದೇಹಕ್ಕೆ 2 ಸಾಕ ಹೇಳಪ್ರೀತ? ಸುಳ್ಳು ಹೇಳ್ಬಿಡ ಪ್ರೀತ. ಇನ್ನೊಂದು ಹಾಕೊಟ್ಬಿಡ್ತೀನಿ, ತಿನ್ಕೊಂಬಿಡು. ಮತ್ತೆ ಇದು ಮಾಡೋದು ಬೇಡ. ಆಮೇಲೆ ನನಗೆ ನಿನ್ ಬೇಕಾದ್ರೆ ಹಾಕು. ಏನು ಮಾಡ್ತಿದ್ದೀರಮ್ಮ? ರೆಡಿ ಮಾಡ್ತಾ ಇದ್ದೀನಪ್ಪಿ. ನಾನು ಹೇಳಲಿಲ್ವಾ ಸಂಜೆ ಹೆಂಗೋ ಫುಡ್ ಫೆಸ್ಟಿಗೆ ಹೋಗ್ತೀವಿ, ಕಷ್ಟ ಬಿದ್ದು ಮತ್ತೆ ಮಾಡಿಕೊಂಡು ಮತ್ತಲ್ಲಿಂದ ಬಂದು ಆವಾಗಲೇ ಯಾವ ವರ್ಷ ಬಿಟ್ಟಿದ್ದೀವಪ್ಪಿ? ಹಂಗಂತ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾರ ನೋಡಿ. ಇಷ್ಟೆಲ್ಲ ತೊಳ್ದು, ಈ ಪಾತ್ರೆ ಎಲ್ಲ ತೊಳ್ದು, ಇದನ್ನು ಮ್ಯಾರಿನೇಟ್ ಮಾಡಿ ನೀವು ಸುಸ್ತಾಗಿ. ಈಗ ಮ್ಯಾರಿನೇಟ್ ಮಾಡಿಬಿಟ್ರೆ ನೋಡಿಲಿ, ಇದು ಕಬಾಬು. ಅವ್ನು ಕೇಳಿದ ಕಬಾಬು ಆಯ್ತಾ. ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಡ್ಜ್ಗೆ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಆಯ್ತಾ. ಬಂದು ರಾತ್ರಿ ಹಾಕೊಡ್ತೀನಿ. ಇದು ಅವ್ನು ಬಿರಿಯಾನಿ ಫೇವ್ರೇಟ್, ದಮ್ ಬಿರಿಯಾನಿ ಫೇವ್ರೇಟ್ ಅವನಿಗೆ ಆಯ್ತಾ. ಸ್ವಲ್ಪ ಖಾರ ಕಮ್ಮಿ ಆಯಿತು, ಖಾರ ಹಾಕೋತೀನಿ. ಇಲ್ಲ ಅಂತಂದ್ರೆ ಇನ್ನೊಂದು ಪ್ಯಾಕೆಟ್, ಒಂದೇ ಪ್ಯಾಕೆಟ್ ಇದ್ದಿದ್ದು ಪ್ರಿಯಾ ಸಾಕು ಇದಕ್ಕೆ ಖಾರ. ಇನ್ನೊಂದು ಪ್ಯಾಕೆಟು ಇದು ಕೊಟ್ಟು ಕಳಿಸ್ತೀನಿ ಪ್ರಿಯಾ. ಕಬಾಬ್ ಪೌಡ್ರನ್ನ ನಿಮ್ಮ ಅಕ್ಕನ ಸ್ವಲ್ಪ ಕಲಸಿಟ್ಬಿಡಕ್ಕೆ ಹೇಳು, ಸಾಕು ಇಷ್ಟೇ. ಕಬಾಬ್ ಪೌಡ್ರ್ 2 ಹಾಕ್ಬೇಕಿತ್ತು, 1 ಹಾಕಿದ್ದೀನಿ. 1 kg ಎಷ್ಟೈತೆ ಕಬಾಬ್ಗೆ? ಇದೊಂದು ಅರ್ಧ kg ಅಷ್ಟು ಬಿರಿಯಾನಿ. ಈಗ ಏನಾಯ್ತು? ಆಯ್ತಾ? ಚೆನ್ನಾಗಿ ಕಾಣ್ತಿದ್ದೀರಮ್ಮ. ಹೌದಾ, ಥ್ಯಾಂಕ್ ಯು. ನೀನು ಚೆನ್ನಾಗಿದ್ದೀರ. ನಿನ್ನಷ್ಟು ಚೆನ್ನಾಗಿಲ್ಲ ನೋಡು. ಕುಳಮ್ಮ ಸುಮ್ಮನೆ ರುಚಿನಿ. ಇಲ್ಲಿ ಯಾವುದೂ ಅರ್ಥ ಇಲ್ಲ. ಅರ್ಥ ಅಲ್ಲಮ್ಮ, ನನ್ನ ಮನಸ್ಸಿನ ಅಟ್ಟದಲ್ಲಿ ಏರ್ಸಿದ್ದೀನಿ ನಿಮ್ಮಷ್ಟೇ. ಅದೇ ಎತ್ತವ್ರಿಗೆ ಹೆಗಣ ಬುದ್ದು ನನಗೆ ಅಂದಿರೋ ಯಾವಾಗಲೂ ಮಕ್ಕಳಿಗೆ ಹೀರೋಯಿನ್ ಥರನೇ ಕಾಣೋದು. ಎಣ್ಣೆ ಹಾಕ್ಕೊಂಡು ಇದನ್ನು ಕಲಸಿ, ಇದನ್ನು ಮ್ಯಾರಿನೇಟ್. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದೇ ಲೇಟು ಕಣಪ್ಪ ಇದು, ಅದೇ ಬೇಜಾರು. ಮಾಡ್ದಾ? ಇವೆಲ್ಲ ಅಲ್ಲಿ ರಾತ್ರಿಗೆ ಬಂದು ಒಗ್ಗರಣೆ ಹಾಕ್ಬೇಕಷ್ಟೇ. ರೈಸ್ ಒಂದು ಅದು ಬಾಸ್ಮತಿ ರೈಸ್ ತರಿಸಿಟ್ಟಿದ್ದೀನಿ, ಅದು 3 ಪಾವ್ ಅಷ್ಟಿತ್ತು, ಸಾಕು. ಅದೇ ಆಗುತ್ತೆ, 1.5 ಮುಕ್ಕಾಲು 3 ಪಾವ್ ಅಷ್ಟು ಬರುತ್ತೆ, ಸಾಕು. ನಿಮ್ಗೆ ಇಷ್ಟ ಅಲ್ವಾ ಇದು? ಈ ಬಿರಿಯಾನಿ ಒದ್ಗಲ್ಲ. ಅವನಿದ್ರೆ ಬೆಳಗ್ಗೆಗೂ ತಿಂತಾನೆ ತಿಂಡಿಗೆ, ಅದಕ್ಕೆ 3 ಪಾವ್ ಹಾಕೋದು. 2 ಮುಕ್ಕಾಲು 3 ಬರುತ್ತೆ, ಸಾಕು. ಈಗ ನೋಡಿ ಮ್ಯಾರಿನೇಟ್ ಮಾಡೈತೆ. 2 ಮೊಟ್ಟೆ ಐತೆ, ಬೇಕಂದ್ರೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಪ್ರಿಯ.
ಇದನ್ನು ಫ್ರೀಸರ್ಗೆ ಇಡ್ತೀನಿ ಈಗ. ಇಟ್ಬಿಟ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನಾನೇ ಒಂದು ಕಾಫಿ ಕುಡಿದ್ಬಿಟ್ಟು ತಗೋ ಇಡು. ರೆಡಿ ಮಾಡ್ಕೊಂಡು ಹೊರಡ್ತೀನಿ. ನೀನು ಕುಡಿತೀವಿ ಮ್ಯಾರಿನೇಟಿಗೆ ಇಡು. ಫ್ರೀ ಅಲ್ಲಿ ಇಡ್ತೀನಿ ತಡಿ, ಒಂದು ನಿಮಿಷ ಮುಚ್ಚಿಬಿಡ್ಬಾರ ಅದನ್ನು. ನಂಗೆ ಹಾಲಿಡು ಸ್ವಲ್ಪ. ನೀನು ಕಾಫಿಗೆ ಹಾಕು, ನಾನು ಬಸ್ತೀನಿ. ಅಡುಗೆ ಮನೆ ಇನ್ನೂ ಸ್ವಲ್ಪ ಕೊಡಿಸ್ಕೊಂಡಿಲ್ಲ, ಇವೆಲ್ಲ ಮಾಡ್ಕೊಳಕ್ಕಂತಾನೆ ಲೇಟ್ ಆಗಿಬಿಡ್ತಲ್ವ. ಚೂರು ಹಾಲು ಒಂದು ಡ್ರಾಪ್ ಅಷ್ಟು ಆಯ್ತು, ಅದನ್ನೂ ಇಟ್ಟಿದ್ದೀರಲ್ವ ಹೋಯ್ತು. ಇಲ್ಲಿ ಹಿಂಗೆ ಎತ್ತಾಗ್ತೀನಿ ಬಾ. ಹಿಂಗೆ ಎಸದ್ನಲ್ಲ ಅಲ್ಲಿಗೆ ಹೋಗಿ ಬಿತ್ತು ಇಬ್ರಿಗೇನಲ್ವಾ. ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಮೊದಲೇ ಈ ಹಾಲು ತುಂಬ ತೆಳುವಿರುತ್ತೆ, ಒಂದು ಚೂರು ನೀರು ಹಾಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕಿದ್ರೆ ನೀರು ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟ್ರಾಂಗ್ ಆಗಿ ಒಂದು ಊಟ ಕಾಫಿ ಕುಡಿದ್ಬಿಟ್ಟು ದೋಸೆ ತಿಂದೆ. ನಾನು ಮೊಟ್ಟೆ ದೋಸೆ 2 ತಿಂದೆ. 2 ಮೊಟ್ಟೆ ದೋಸೆ ತಿನ್ಕೊಂಡಿದ್ದೀನಿ. ಓಡಾಡ್ತೀನಿ ಈಗ. ಪ್ಲೇಟ್ ಮುಚ್ಕೊಳ್ತೀವ. ಪ್ಲೇಟು ಮುಚ್ಬಿಟ್ಟು ನಿಮ್ಮ ಅಕ್ಕಂಗೆ ಕೆಲಸ ಕಮ್ಮಿ, ಅವಳಿಗೆ ಇಂಟರ್ನಲ್ಸು, ಅದಕ್ಕೆ ನಾವು ಏನು ಜಾಸ್ತಿ. ನಾಳೆ ಇಂಟರ್ನಲ್ಸ್ ಏನಿಲ್ಲ ಅವಳಿಗೆ, ಮುಗೀತಲ್ವಾ. ಬೆಂಗಳೂರಿಗೆ ಹೋಗ್ಬೇಕು ಅಂತಿತ್ತಲ್ಲ ಮತ್ತೆ. ನಾಳೆ ಅಕ್ಕಿ ಇದು ಹಾಕಿದ್ರೆ ಚಂದ ಟೇಸ್ಟು, ಅದ್ರ ಗಮನೇ ಚಂದ. ಈಗ ನನ್ನ ಕೈಯಿಗೆ ಬಿರಿಯಾನಿ ಸ್ಮೆಲ್ ಬರ್ತೈತೆ. ಇಲ್ಲ ಹೌದು, ಅಂದರೆ ಅದೆಲ್ಲ ಕಲಸಿದ್ನಲ್ಲ, ಗರಂ ಮಸಾಲ, ಮೊಸರು, ನಿಂಬೆಹಣ್ಣು ಎಲ್ಲನೂ ಹಾಕಿದ್ವಲ್ಲ, ಕಬಾಬ್ದು ಕಲಸಿದ್ದೆ. ಹಂಗಾಗಿ ಪ್ರೀತು, ಅಯ್ಯೋ ಏನೋ ಅದು ಹಂಗೈತೆ. ವಾಷಿಂಗ್ ಮಿಷಿನ್ ರೆಡಿ ಮಾಡ್ತಾರೆ ನೋಡಿ ನಮ್ಮ ಮನೇಲಿ ಮೆಕ್ಯಾನಿಕ್ ಅವರು. ನಮ್ಮ ಮನೆ ಏನು ಕೆಟ್ಟೋದ್ರು, ವಾಷಿಂಗ್ ಮಿಷಿನ್ ಕೆಟ್ಟೋದ್ರು ರೆಡಿ ಮಾಡೋವಂಥ ಮೆಕ್ಯಾನಿಕ್ ಅವರೇ. ಸದ್ಯ ಮೆಕ್ಯಾನಿಕ್ನ ಕರ್ಕೊಂಬಂದು ಪದೇ ರೆಡಿ ಮಾಡ್ಸಾಗತ್ತೆ ಇಲ್ಲ. ಇದು ಸೇರೋ 4-5 ಸರಿ ಮಾಡೋನೆ, ಒಂದೊಂದ್ಸರಿ ಆನೆ ಆಗಲ್ಲ. ಇನ್ನು ರಾತ್ರಿ ಬೇಗ ಬರ್ತೀನಿ, ರಾತ್ರಿ ಬೇಗ ಬಂದು ಅಡುಗೆ ಮಾಡ್ಕೊಡ್ತೀನಿ ಚೆನ್ನಾಗಿ, ಆಯ್ತಾ? ಇಷ್ಟೆಲ್ಲ ಮಾಡಿದ್ರೆ ವೆಯ್ಟ್ ಮಾಡಿ. ಸಂಜೆ ಏನಾದ್ರು ತಿನ್ನಿ, ಸಂಜೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಂಡು, ಆಯ್ತಾ? ನಾನು ಸುಮಾರು ಇದಾವೆ, ಚಕ್ಲಿ, ಕೊಡಬಳೆ, ಖಾರ ಎಲ್ಲವೇ. ಚಿಕನ್ ಉಂಡೆ ಐತೆ ಕಣಪ್ಪಿ, ಮಾಡಿಟ್ಟಿರೋ ಚಿಕನ್ ಉಂಡೆ ಹಂಗೆ ಐತಲ್ಲಮ್ಮ ಬಾಕ್ಸಲ್ಲಿ, ತಿನ್ರಿ. ಅದು ವರ್ಷಕ್ಕೆ ಒಂದ್ಸರಿ ಮಾಡೋದು, ತಿನ್ರಿ ಅಂತ. ಫುಡ್ಡೆಲ್ಲ ಒಳ್ಳೇದಲ್ಲ ಮನೇಲಿ ಮಾಡೋದು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೈಟ್ ಸಿಗ್ತೀನಿ. ಬಾಯ್. ಬೇಕೇನಪ್ಪಿತ್ತು? Happy birthday to you. Happy birthday to you. Birthday to you, Pinku Preetu. Happy birthday to you. ಒಳ್ಳೆದಾಗಲಿ ಮಕ್ಕಳ. ಸರಿ ಕಟ್ ಮಾಡ್ರವ. ನಿಮ್ಮ ಅಕ್ಕನ ತಿನ್ಸಿ ಫಸ್ಟ್. ನಂಗೆ ಬೇಡ, ಅವ್ರು ತಿನ್ನಿಸ್ಕೊಳ್ಳಿ. ಅದೇ ಒಂದು ಪ್ಲೇಟ್ ತರಬೇಕು. ಇದ್ರ ಮೇಲೆ ಹೆಂಗೆ ಇಡು ಅಲ್ಲೆಲ್ಲ ಕೇಳಿ. ಇಬ್ರಿಗೂ ಅವ್ರವ್ರಿಗೆ ಬರ್ಡೇ ಹೇಳ್ಕೊಳ್ಳೋದು ನೋಡು, ಎಂತ ಅದೃಷ್ಟ. Happy birthday. ತಡಿ, ನಾನು ನಿಮ್ಗೆ ತಿನ್ನಿಸ್ಬಿಡ್ತೀನಿ ಫಸ್ಟ್. ಹ್ಯಾಪಿ ಬರ್ಡೇ ಚಿನ್ನಮ್ಮ. ಚೆನ್ನಾಯ್ತಾ? ಹ್ಯಾಪಿ ಬರ್ಡೇ ಚಿನ್ನಿ. ಈಗಲೇ ಹೇಳ್ಬಿಟ್ಟಿದ್ದೀನಿ ಅನುಷ, ಮುಖಕ್ಕೆ ಏನು ಬೆಳಿಬೇಡ, ಯಾಕಂದ್ರೆ ನಮ್ಮ ಮುದ್ದೆ ಪಿಂಪಲ್ಸ್ ಐತೆ. ನಾಳೆ ಹಂಗೆ ಏನಾದ್ರು ಬಡಿದ್ರೆ ಹುಡುಗಿಗೆ ಬಳಿಯಂಗಿಲ್ಲ. ಮಾತು ಮುಂಚೆ ಹುಡುಗಿಗೆ ಬಳಿತೀರ ಇಬ್ರು ಸೇರ್ಕೊಂಡು. ಹೋದ್ ಸರಿ ಇದೇ ಡ್ರೆಸ್ ಅಲ್ಲಿ ಇದ್ದ, ನಿನ್ ಬರ್ಡೇಲು ಇದೇ ಡ್ರೆಸ್ ಅಲ್ಲೇ ಇದ್ದ ಅವನು. ಪಾಪ ನೋಡು, ಬೆಳಿಬೇಡ, ಪಿಂಪಲ್ಸ್ ಐತೆ ಅನುಷ. ನನ್ನಾಡೆ ಪಿಂಪಲ್ಸ್ ಐತೆ, ಪಿಂಪಲ್ಸ್ ಐತೆ ನನಗೆ. ಫೇಶಿಯಲ್ ಮಾಡ್ತಿದ್ದೀನಿ ಅಷ್ಟೇ. ಪ್ರಿಯಾ ಈ ಥರದ್ದು ನಿಮ್ಮ ಬರ್ಡೇ, ಪ್ರಿಯಾ ನಮ್ಮ ಬರ್ಡೇ. ಅನಿ ನಿಂಗೆ ಶಕ್ತಿನೇ ಇಲ್ಲ. ಅನಿ ತಗೋನಿ, ಇಲ್ಲಿರ ಇದು ಯಾರು ಕ್ರೀಮ್ ಯಾರು ತಿನ್ನಲ್ಲ. ಅನಿ ನೀನು ಬಡಿದೇ ಇದ್ರೆ ಪ್ರೀತು ಎಲ್ಲ ಕಡೆ ಐತೈತಮ್ಮ. ಈ ಕೈ ಹಿಡ್ಕೊ ಪ್ರಿಯಾ. ನೀನು ಇಟ್ಕೊಳೆ
ನನ್ನ ಮಗನೇ ಎಲ್ರಿಗೂ ಬೆಳೆಯಕ್ಕೆ ಹೋಯ್ತೀಯ. ನಾನು ಒಂಚೂರು ಬಳಿಲೇಬೇಕು. ನನ್ನಡೆ ಬಳಸ್ಕೊಳ್ತೀರ. ಆಣೆ ಇಟ್ಕೋಬೇಕಷ್ಟೆ. ಮಾಡ್ತೀಯಾ ಎಲ್ರಿಗೂ. ಯಾವನೇ ಕ್ಲೀನ್ ಎತ್ಕೋ ಪ್ರಿಯ ಎತ್ಕೋ. ನೀ ಅದನ್ನೇ ಬಡಿದೀನಿ. ಪೃಥು ಮೆಲ್ಲಗೆ ಆರಿಸೋರು ಪೃಥು. ಪ್ರಿಯ ನಿಂತು ಓವರ್ ಇವತ್ತು ನಾನು ಹಿಂಗೆ ಬೆಳೆದಿರೋದು. ನೀನು ಇನ್ನೊಂಚೂರು ಬಳಸ್ಕೊಳ್ದೆ. ಬಾ ನೀ ಎಲ್ಲರೂ ಬಾ ಎಲ್ಲ ಮಗನೇ ಎಲ್ರಿಗೂ ಬೆಳಿತೀಯ. ಕ್ರೀಮ್ ಕಣ ಕ್ರೀಮ್ ಅಲ್ಲ ಮಾಡ. ಇವತ್ತು ಹಂಗೆಲ್ಲ ಮಾಡಿದ್ದು ಸರಿ ಮಾಡ. ಎಲ್ಲ ಇಲ್ಲ ಪ್ರೀತು ನನ್ನೇ ಫೋಟೋ ತೆಗೆಸ್ಕೊಳ್ತೀರ. ಪ್ರೀತು ಸೂಪರ್ ಕಣ. ಪ್ರೀತು ಸೂಪರ್. ತೂ ನೀನೇ ಎತ್ತಾಕು. ನನ್ನ ಮಗನೇ ಎಲ್ಲಾನು ಗಲೀಜ್ ಮಾಡಾಕಿದ್ಯಾ ನೋಡಿ. ನಮ್ಗೆ ಈ ಥರ ಮಾಡ್ತಾರೆ. ಬೇಡ ಅಂದ್ರು ಕೇಳಿಲ್ಲ. ಇವತ್ತು ಯಾರಿಗೂ ಹಚ್ಚೋದು ಬೇಡ, ಹಂಗೆ ಸೆಲೆಬ್ರೇಷನ್ ಮಾಡೋಣ ಅಂದರೆ ಹಚ್ಚದ. ತಾನೇ ಅವನೇ ಶುರು ಮಾಡಿದ್ದು, ನಾವಲ್ಲ. ಪ್ರಿಯಾ ಫಸ್ಟು ಶುರು ಮಾಡಿದ್ದು. ಹುಡುಗಿಗೆ ಯಾಕೆ ನೋಡೋ ನೀ ಹೆಂಗೆ ಮಾಡೋನೆ ಅಂತ. ನಾನೇ ಬೆಳೆದಿಲ್ಲ ಪ್ಲೀಸ್. ನಾನು ಬೆಳೆದಿದ್ದೆ ನನ್ನ ಅಡೆ ಕಣವ ಪ್ಲೀಸ್. ತೊಳಿ ಸೋಪ್ ಐತೆ. ಪ್ರಾಮಿಸ್ ನೋಡಿ ಕಿವಿ ಒಳಗಿಲ್ಲ ಹೋಯ್ತು. ಈ ಬರ್ಡ್ ನಂದ ನನ್ ಕ್ಯಾಪ್ ನಿನಗೆ ಚೆನ್ನಾಗಿ ಇನ್ನೂ ಗ್ಲೋ ಐತೆ. ಮುಖ ಇನ್ನು ಮುಖ ತೊಳೆದ್ಮೇಲೆ ಬಂದ್ ಬಳ್ದ ಚೆನ್ನಾಗಿದೆ. ಎಷ್ಟು ಗ್ಲೋ ಬಂದಿದೆಯಾ ಗೊತ್ತಾ ನೀ. ನೋಡಿ ಹಿಂಗೆ ತೊಳೆಯೋದು ಗ್ಲೋ ಆಯ್ತಾಳೆ. ಬೇಕು ಅಂತ ನೋಡಿ ನಮ್ಮ ಅಡುಗೆ ಎಲ್ಲ ಮಾಡಬೇಕು. ಚಿಕನ್ ಏನು ಬೀಳ್ತಲ್ಲ ಕಡೆ ಮಾಡಮ್ಮ. ಚಿಕನ್ ಈ ಕಡೆ ಆಯಿತು ಅಲ್ಲ, ಇನ್ನೂ ಅಷ್ಟೊಂದು ಡಿಸ್ಟೆನ್ಸ್ ಪುಣ್ಯಕ್ಕೆ ಜಾಸ್ತಿ ಚಿಟ್ಟಿಲ್ಲ ಇದು. ಓದ್ಸರಿ ಕ್ರೀಮ್ ಓದ್ಸರಿ ಜಿಟ್ಟಿಲ್ಲ. ಈ ಸರಿ ಕ್ರೀಮ್ ಓದ್ಸರಿ ಜಿಟ್ಟಿಲ್ಲ. ಈಗ ಅಲ್ಲಿ ಆಮೇಲೆ ಇಟ್ಕೊಳ್ಳೋಣ ಕಣ. ಇಷ್ಟು ಅಡುಗೆ ಮಾಡಬೇಕು. ಟೈಮ್ ಆವಾಗ 12 ಅಳ್ತಾಳೆ ಸಣ್ಣ ಮಗ ಅಂತ. ಶೀತ ಬಿಡು ಸರಿ. ಅಯ್ಯೋ ಏನು ಬಾಡ ಅಂತಿದ್ದೀನಿ. ಬೈ ಹತ್ರ ಬಮ್ಮ. ನೋಡಿ ಹೆಂಗೆ ತೊಳೆದ್ಕೊಡಲ್ವಾ? ನಾನು ಮಾಡಿದ್ದಕ್ಕೆ ತೊಳೆಯಲ್ವಾ? ಮೂಗೆಲ್ಲ ಬಿಟ್ಬಿಡಿ. ಅಯ್ಯೋ ಬಿಡು. ಮೊದಲೇ ಕಿವಿ ಒಳಗೆ ಹೋಗಿದ್ದೀರಿ. ಗುಗ್ಗೆ ಪಿನ್ ಹಾಕ್ಬಿಡು. ನೋಡಿ ನನಗೆ ಮಾಡಿದ್ವ ನೀನು. ಮತ್ತೆ ನಾನು ನಿಮ್ಗೆ ಹಾಕ್ಲೇ ಇಲ್ಲ. ನಾನು ಗೊತ್ತಾ ಇನ್ನು ಎಲ್ಲ ಹಾಕ್ದೆ ನಾನು. ಅವನೇ ಕಡಪ್ಪಿ ಯಾರು ಹಾಕ್ಬೇಡ ಅಂದ್ರೆ ಕೇಳಲಿಲ್ಲ ಅವನು. ನನ್ನ ಬರ್ತಡೆಗೆ ಬರೋದಿಲ್ಲ. ನಾನು ಕೇಕ್ ಎಲ್ಲ ಕಟ್ ಮಾಡಿ ಎತ್ತಿಟ್ಟ ನಾನು ಬರ್ತೀನಿ. ಆಮೇಲೆ ಆಮೇಲೆ ಹಾಕ್ತಾರೆ. ಏನು ಬಿಟ್ಬಿಡ್ತಾರ? ಕೇಕೆ ತರ್ಸೋದು ಬೇಡ. ನೋಡು ಹೋಯ್ತು. ಏನು ಅತಿಯಾಗಿ ಆಡ್ತಾಳೆ. ಲೋ ಕೇಳಿ ಹೋಯ್ತಾ ನೋಡಿ ಕಿವಿ ಹತ್ರ. ಇದು ಇನ್ನು ಇಲ್ಲ ಐತೆ ತೆಗಿ. ಬಿಡಿ ಇನ್ನ ಐತೆ ತೆಗಿವ. ಒಳಗಡೆ ಐತೆ ತೆಗಿ. ತಕ್ಕೊಡ್ತೀನಿ ಬಿಡು. ಓವರಾಗಿ ಆಡ್ತಾಳೆ ನೋಡಿ. ಕಿವಿ ಒಳಗಡೆ ಹೋಗ್ಬಿಡುತ್ತೆ. ಕಿವಿ ಒಳಗಡೆ ಹೋಗಿರೋದಲ್ಲ, ನೀವು ಬೇಕಂತ ಹಾಕ್ತಿರೋದು. ನೀನು ಹಂಗೆ ಮುಖ ನಂಗೆ ಕ್ರಾಸ್ ಮಾಡ್ಬಿಟ್ಟೆ ಕಣಪ್ಪಿ. ಅದಕ್ಕೆ ಹೋಯ್ತು. ಗ್ಲೋ ಬಂದಿದೆಯಾ ತಗೋ. ಇದೆಲ್ಲ ನೋಡಿ ಇಲ್ಲೆಲ್ಲ ಮೆತ್ಕೊಂಡಿದ್ಯಾ. ಇಲ್ಲೆಲ್ಲ ತೆಗಿಬೇಡ. ಕೂದಲು ಇಲ್ಲ ಒಂದು ನಿಮಿಷದಾಗೈತೆ ನೋಡಿ. ಎಂಥದ್ದು ನಡಿ ಈಗ. ಸರಿ ಹೋಗತ್ತೆ ನೋಡಿ. ನೀಟಾಗಿ ತೊಳ್ಕೊತೀನಿ. ಫೋನ್ ಆಫ್ ಮಾಡೋ. ಬಿರಿಯಾನಿ ಮಾಡಿ ಅಂತ ಅಂದ್ರೆ 12:30 ಆಯ್ತು. ಬಿರಿಯಾನಿ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಡಿಲ್ವಾ? ಇಲ್ಲಿ ನೀರು ಕಾಯಿಸಿದ ತಕ್ಷಣ ಅಕ್ಕಿ ಹಾಕಬೇಕು. ಏನಿ ಬಿರಿಯಾನಿಗೆ ಕಲರ್ ಇಲ್ಲ ನ್ಯಾಚುರಲ್ ಅಪ್ಪಿ. ತುಪ್ಪ ಇಲ್ಲ. ರೈಟ್. ಎಣ್ಣೆ ಆಯಿಲ್ ಪ್ರೀತು ಹೊಸಿ ಐತಾ ಬಾ. ನೋಡಿ ಆಯಿಲ್ ಇಲ್ವಾ? ನೋಡಮ್ಮಿ ನೀನೇ ತಗೊಳಪ್ಪ. ತಗೊಳ್ಳ ನೀನೆ.
ಅಲ್ಲಿ ಕಬಾಬ್ ಹಾಕಿಸ್ಕೊ. ಈರುಳ್ಳಿ ಸೌತೆಕಾಯಿ ಹಾಕ್ಬೇಕು. ಈರುಳ್ಳಿ ಸೌತೆಕಾಯಿ ನಮ್ಗೆ ಸ್ನ್ಯಾಪ್ ಹಾಕ್ಬೇಕು. ಮಿಕ್ಸ್ ಮಾಡ್ಲೇನಾ? ಮಿಕ್ಸ್ ಮಾಡ್ಲಾ? ಮಾಡಲ್ಲ, ಅವ್ನು ಮಾಡ್ತಾ ಇದ್ದೀನಿ. ಪಿಂಕು ಹುಷಾರು, ಇಲ್ಲಿಗೆ ಎಣ್ಣೆ ಇದೆ ಕೈಗೆ. ಸಾಕು. ಎಂಜಾಯ್ ಬರ್ಡೇಗೆ. ಎಂಜಾಯ್ ಯುವರ್ ಮೀಲ್ ಅನ್ನು. ಎಂಜಾಯ್ ಯುವರ್ ಮೀಲ್. ನೋಡಲಿ ಹೇಳ್ತೇನೆ ಪಿಂಕು, ಕೈ ಟಚ್ ಮಾಡಿ. ಹುಷಾರ್ ಕಣಮ್ಮ. ಮಾ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಮ್ಮ. ಮೊದಲೇ ಎಣ್ಣೆ ಮಿಕ್ಸ್ ಮಾಡಲ್ಲ ಪ್ರಿಯ ನಿನಗೆ. ಹಿಂಗೇನೆ ಒಟ್ಟಿಗೆ ಕಬಾಬ್ ಹಾಕ್ಸ್ಕೊಂಡು ಹೋಗಿ ಪ್ರೀತು. ಕಬಾಬ ಇದು ನನ್ನ ಮಗಳಿಗೆ ಬಿರಿಯಾನಿ. ನಮ್ದು ಕಬಾಬ್ ಅದು ಒಂಥರ ಸಂಜೆನೂ ಎಗ್ ದೋಸೆ ಬೇಡ ನಂಗೆ ಅಷ್ಟು. ಬೇಕಾದ್ರೆ ನಾನೇ ಹಾಕೊಂತೀನಿ. ನಾನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಬಾರ್ದು. ನನ್ನ ಇಷ್ಟ. ನಿನ್ನ ಇಷ್ಟ ಬಂದ ನೀನು, ನನ್ನ ಇಷ್ಟ ಬಂದ ನಾನು ತಿಂತೀನಿ. ಊಟ ತನ್ನಿಚ್ಛೆ, ನೋಟ ಪರನಿಚ್ಛೆ. ಆಯ್ತಾ? ಚೆನ್ನಾಗಿ ತಿನ್ನಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನೀವು ಹಂಗೆ ತಿಂತೀನಿ. ಚೆನ್ನಾಗಿ ತಿಂತಾರೆ ನೋಡಿ. ನೋಡಿ ಈರುಳ್ಳಿ ಹಾಕೊಂಡಿಲ್ಲ, ಇದು ಹಾಕೊಂಡಿಲ್ಲ, ಏನೂ ಹಾಕೊಂಡಿಲ್ಲ. ನಮ್ದು ನಿಮ್ಗೆ ಕ್ರೀಮ್ ಬ್ಯಾಂಡ್ ಬೇಕಾ? ನನಗೆ ಬೇಡ. ಇದು ಪಿಂಕುದು ಬಿಡವ. ಅಲ್ಲಿ ಪ್ಲೇಟ್, ಅಲ್ಲಿ ತುಂಬಿರೋ ಪ್ಲೇಟ್ ನೋಡೋದು. ಸೌತೆಗೆಲ್ಲ ಹಾಕಿಬಿಟ್ಟವಳೆ. ಇದು ನಂದು ಕಬಾಬ್, ದಮ್ ಬಿರಿಯಾನಿ. ಸೌತೆಕಾಯಿ ಮೊಟ್ಟೆ ತಿನ್ನಲ್ಲ ಇವು ಬೇಯಿಸಕ್ಕೆ, ಅದಕ್ಕೆ ಬೇಜಾರು. ಮೊಟ್ಟೆ ಯಾವ ತಿನ್ನಲ್ಲ. ನಂಗೆ ಇಷ್ಟೊಂದು ಜಾಸ್ತಿ ಇಲ್ಲ ಕಣ ತಿನ್ನಲ್ಲ. ನಿಂಬೇಡ ಎಷ್ಟು ಹಾಕ್ಲ ಪೀಸ ಫೋನ್ ಇಟ್ಬಿಟ್ಟು ನಿಮ್ದೆ ಅಲ್ಲೇ ಇಟ್ಟೆ. 2 ಹಾಕ್ತಾ ನಿಂಬೇನು ಸೌತೆಕಾಯಿ ಬೇಕು. ಇನ್ನೊಂದು ಈರುಳ್ಳಿ ಚೀನಿ ಕಬಾಬ್ ಹಾಕೊಂಡ. ಇಲ್ಲ ಹಾಕು. ಇವತ್ತು ನನ್ನ ಮಕ್ಕಳಿಬ್ರದ್ದು, ಟ್ವಿನ್ಸ್ ಇಬ್ರದ್ದು ಬರ್ಡೇ ಆಯಿತಾ. ಅವ್ರಿಗೆ ನೀವು ವಿಶ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಈ ಚಳಿ ಇದೆ ಪಿಂಕು. ಚಿಲ್ಕ ಎಲ್ಲ ಹಾಕ್ಬಿಡತ್ತೆ. ಇಲ್ಲ ಬಿಡು, ಒಂದು ಚೂರು ಆಡಲಿ. ಅಲ್ಲಿ ನೋಡಲ್ಲಿ ನಡಿಯಕ್ಕೆ ಟ್ರೈ ಮಾಡ್ತಾ ಇರೋದು. ಅಯ್ಯೋ ಗ್ರೀನ್ ಬಿದ್ದೈತಿತ್ತು ಅಪ್ಪಿ ಅಲ್ಲಿ. ಬಾ ಕೆರ್ಕೋತೈತಿ. ಅವಕ್ಕೂ ನಡಿಯೋಕ್ಕಾಗಲ್ವಲ್ಲಮ್ಮ, ಸಣ್ಣದಲ್ವಾ. ನೋಡಲ್ಲಿ ಚೂಪ್ ಮಾಡ್ಕೋತಾ ಇರೋದ ನೀ. ಕೊಕ್ ಚೂಪ್ ಮಾಡ್ಕೋತಾವ ನೋಡಲ್ಲಿ. ಅದಂಗೆ ಸುಮ್ಮನೆ ಹಿಂಗೆ ಸವರ್ಕೋತಾವ ಅಷ್ಟೆ. ಬಾ ಬಾ ಬಾ. ಆಡ್ತಾವೆ, ನಡಿಯೋಕ್ಕೂ ಬರ್ತಿಲ್ಲ. ಅಲ್ಲಿ ನೋಡಲ್ಲಿ ಉಂಟಾಡ್ತಾ. ಇವತ್ತು ನಡಿಯೋಕ್ಕಾದ್ರೂ ನಡೀತಿದ್ದ, ನೆನ್ನೆ ನಡಿಯೋಕ್ಕೂ ಬರ್ತಿರ್ಲಿಲ್ಲ. ಏನೇನು ಇವು ನೋಡಲಿ ಇಲ್ಲಿ. ಇದಂತೂ ಫುಲ್ ಸೋತಾಗೈತಿ ಇದು ನೆನ್ನೆ. ಹಾಯ್ ಚಿನಿ. ಚಿನ್ನ ತೂ ಕುಡಿಸ್ಬೇಡವ ಇಲ್ಲಿ. ಸಾಕು ಬಾ. ಈ ಕಣ್ಣಿಗೆ ಹಂಗೆ ಮಾಡ್ತಿದ್ಯಾ ನೀನು ಚಿನಿ? ಬೈಲಿ ಆಕ್ಟಿವ್ ಆಗಿ ಇರ್ತಾರ. ಇಲ್ಲ ಒಳಗಡೆ ಹೋಗಿ ಕೂತ್ಕೊ ನೀನು. ಅಯ್ಯೋ ಅಯ್ಯ, ನೀವು ನಡೀರ. ನೀವು ಯಾಕೆ ಆರ್ತಿದ್ದೀರಾ? ನೋಡಿ ಇದಕ್ಕೆ ಸಪೋರ್ಟಿಗೆ ಬಂತು. ನೋಡಿ ಇದು ಇಲ್ಲಿ ನೋಡಿ ಇಲ್ಲಿ ಬೆಚ್ಚು ಮಾಡ್ತೈತೆ ಮಾ. ನೋಡಲಿ. ಓ ಎಲ್ಲ ಒಟ್ಟಿಗೆ ಸೇರ್ಕೊಂತ ನೋಡನಿ. ಓ ಚಂದ, ಒಳ್ಳೆ ಕಲರ್ ಹೋಗ್ಬಿಡುತ್ತೆ ಮಾತ್ರ. ಮಾಡು. ಕೋತಿ ಮಗನೇ, ಏನ್ ಸೀರಿಯಸ್ ಆಗಿದೆ. ಅಂಕಲ್ ಆಂಟಿ ಬರ್ಡೇ. ಹುಷಾರು, ಕ್ರೀಮ್ ಮೆತ್ತಾನೆ. ನಾನು ರೆಡಿ ಆಗಿದ್ದೀನಿ. ಆಣೆಗೆ ಪ್ರೀತು ಬೆಲೆ ಇರುತ್ತೆ. ನನ್ಗಂತೂ ನನ್ನಾಣೆ ಮೆತ್ತಿದ್ರೆ ಪ್ರೀತು. ನಿನ್ ಫ್ರೆಂಡ್ಸ್ ನೀನ್ ಏನಾರು ಮಾಡ್ಕೋ, ನನಗೆ ಗೊತ್ತಿಲ್ಲ. ನಾನು ಈಗ ಜಸ್ಟ್ ಅದೇ ಅವನಿಗೆ ತಿನ್ಸು. ಹ್ಯಾಪಿ ಬರ್ಡೇ ಹೇಳು.
ನೀನ್ ಹೇಳ ಬರ್ಡೇ ಫಸ್ಟ್ ನಿಮ್ ಫ್ರೆಂಡ್ಸ್ ತಿನ್ಸ ಆಯ್ತು ನೀವು ಹೋಗಿ ಅಕ್ಕ ಇಲ್ಲಿ ನೋಡಿ ಬ್ಲಾಗಲ್ಲಿ ಹಾಕ್ಬೇಕಿದ್ದ ನಾಳೆ ಸಮಾಧಾನ ಸಮಾಧಾನ ತೆಗಿತಾ ಇದ್ದೀನಿ ಕಣ್ ಮಾಡ ಅಯ್ಯೋ ಪ್ರೀತಿಲ ಪ್ರೀತು ಗೈಸ್ ನೋಡಿ ಇದೆ ಮಾಡ್ತಿದ್ಯಾ ಅದು ಫಸ್ಟ್ ನೀನು ಗಲೀಜ್ ಕೈನ ಪ್ರೀತ ಫಸ್ಟ್ ಹೊರಗಡೆ ಹೋಗ್ಬೇಕು ಮಣಗ್ಬಿಡ ಅಂತ ಹೇಳ್ತೀನಿ ಪ್ರೀತು ಅವನಿಗೂ ಅದೇ ಬರಲ್ಲ ಆಯ್ತು ಬಿಡು ಬಿಡು ಆಯ್ತು ಸುಬಾ ಬಿಡು ಪ್ರೀತು ತಮಾಷೆ ಇಲ್ಲ ಏ ಸಾಕು ಬಾ ಪ್ರೀತ ಅವ್ನು ಡ್ರೆಸ್ ಹಾಕೊಂಡು ನೀಟಾಗಿ ಬಟ್ಟೆ ಹಾಕೊಂಡು ನನಗೆ ನಾನು ಇದು ಮಾಡಬೇಡ ಅವನು ಹಂಗೆಲ್ಲ ಕೆಡಿಕೊಂಡೆಲ್ಲ ಹಾಕ್ತಾರ ಪ್ರೀತ ಪಾಪ ಬಾ ಸ್ನಾನಕ್ಕೆ ಹೋಗ್ಬಿಡು ಪ್ರೀತು ಪ್ರೀತು ಅಮ್ಮನ ಮೇಲೆ ಆಣೆ ನಂಗೆ ಏನಾದ್ರು ಬೆಳೆದ್ರಿ ನಿಮ್ಮ ಮೇಲೆ ಆಣೆ ನಿಮ್ಮ ಮೇಲೆ ಆಣೆ ಅಮ್ಮನ ಮೇಲೆ ಆಣೆ ನನ್ನ ಹಣೆ ನನಗೆ ಹಾಕಿದ್ರೆ ನಾನು ರೆಡಿ ಆಗಿದ್ದೀನಿ ಈಗ ಆಲ್ರೆಡಿ ಇವತ್ತು ಸೆಲೆಬ್ರೇಷನ್ ಮಾಡ್ಕೋತಾ ಇರೋದು ನೋಡು ಫ್ರೆಂಡ್ಸ್ ಕಲ್ಪನಾ ಕರೆಸಿ ಹೌದು ಪ್ರೀತ ಅದ್ಯಾರು ಅದನ್ನ ಹಾಸಿದ್ದು ಬೇರೆ ಇರ್ಲಿಲ್ವಾ ನಾನೇ ಹಾಸಿದ್ದು ನಂಗೇನು ಸಿಗ್ಲಿಲ್ಲ ಕೈಗೆ